ಕೋಟೆನಾಡಲ್ಲಿ ಬೆಂಗಳೂರು ಪೊಲೀಸರಿಂದ ತಲಾಶ್ ನಡೀತಾ ಇದೆ. ರೇಣುಕಾಸ್ವಾಮಿ ಮೊಬೈಲ್ಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ರೇಣುಕಾಸ್ವಾಮಿ ನಿವಾಸಕ್ಕೆ ಬೆಂಗಳೂರು ಪೊಲೀಸರು ಭೇಟಿ ನೀಡಿದ್ರು. ಮೃತನ ತಂದೆ, ತಾಯಿ ಮತ್ತು ಪತ್ನಿಯ 161 ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಸಿಪಿಐ ಸಂಜೀವ್ ಗೌಡ ನೇತೃತ್ವದ ತನಿಖಾ ತಂಡ ಅವರ ಮನೆಗೆ ಭೇಟಿ ಕೊಟ್ಟು ಅಪೋಲೋ ಸಿಬ್ಬಂದಿಯಿಂದಲೂ ರೇಣುಕಾ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಚಿತ್ರದುರ್ಗದಿಂದ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, 161 ಸ್ಟೇಟ್ಮೆಂಟ್ ಅನ್ನ ದಾಖಲಿಸಿಕೊಂಡಿದ್ದಾರಂತೆ ಪೊಲೀಸರು. ಯಾವೆಲ್ಲ ಪ್ರಮುಖ ಅಂಶಗಳು ಇದರಲ್ಲಿ ಇರಬಹುದು? ಯಾವ ಅಳಲನ್ನ ತೋಡಿಕೊಂಡಿದ್ದಾರೆ ರೇಣುಕಾಸ್ವಾಮಿ ಕುಟುಂಬಸ್ಥರು ಅಂತ? ಸಭಾ ಇಲ್ಲಿ ವಿಚಾರಣೆಗಾಗಿ ಪೊಲೀಸರು ಬಂದಿರೋದು. ಹಾಗಾಗಿ ಅವರ ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡಿದ್ರು. ಅಂದ್ರೆ ನಿನ್ನೆ ಸಂಜೆ ತನಿಖಾ ತಂಡದ ಇನ್ಸ್ಪೆಕ್ಟರ್ ಸಂಜೀವೇಗೌಡ ಬಂದಿದ್ರು. ಸಂಜೀವೇಗೌಡ ಅವರ ತಂಡ ಬಂದು ಇಲ್ಲಿ ರೇಣುಕಾಸ್ವಾಮಿಯವರ ತಂದೆಯ ಹೇಳಿಕೆಯನ್ನ, ತಾಯಿಯ ಹೇಳಿಕೆಯನ್ನ, ಜೊತೆಗೆ ಅವರ ಪತ್ನಿಯ ಹೇಳಿಕೆಯನ್ನ 161 ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಅಂದ್ರೆ ಪ್ರಮುಖವಾಗಿರುವಂತದ್ದು ಕಡೆಯ ದಿನ ಅಥವಾ ಕಡೆಯ 2 ದಿನಗಳಾಗಿರ್ಬೋದು, ಅಥವಾ ಅವತ್ತು ರೇಣುಕಾಸ್ವಾಮಿ 8ನೇ ತಾರೀಕು ಮನೆಯಿಂದ ಹೊರಟಂತ ಸಂದರ್ಭದಲ್ಲಾಗಿರ್ಬೋದು, ಏನೆಲ್ಲ ಬೆಳವಣಿಗೆಗಳು ನಡೆದವು ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಈ ಗಾಡಿಯನ್ನ ಈಗಾಗಲೇ ಏನ್ ಸೀಸ್ ಮಾಡಿದ್ರು, ಅಂದ್ರೆ ಆತನ ಬೈಕ್ ಅನ್ನ, ಆ ಬೈಕ್ ಎಲ್ಲಿ ನಿಲ್ಲಿಸಿದ್ರು, ಜೊತೆಗೆ ಆ ಬೈಕ್ ಅನ್ನ ಹೇಗೆ ನೀವು ತಂದ್ರಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಅನ್ನ ಪಡೆಯುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡಿದ್ರು. ಅಂದ್ರೆ ನಿನ್ನೆ ರಾತ್ರಿ ಬಂದಂತ ತಂಡದಿಂದ ಪ್ರಮುಖವಾದ ಒಂದು ಉದ್ದೇಶ ಅಂದ್ರೆ ಇಲ್ಲಿ ಬರೀ ಮೆಸೇಜ್ ಮಾತ್ರ ಕಾರಣನ ಈ ಒಂದು ಕಿಡ್ನಾಪ್ ಮತ್ತೆ ಕೊಲೆಗೆ, ಅಥವಾ ಬೇರೆ ಏನಾದ್ರೂ ಇದೆಯಾ ಅನ್ನೋದು ಕೂಡ ಒಂದು ಅನುಮಾನ ಸೃಷ್ಟಿಯಾಗಿದೆ. ಹಾಗಾಗಿ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಬಂದು ಪತ್ನಿ, ತಂದೆ, ತಾಯಿ ಹಾಗೆ ಅವರ ಮನೆಯ ಕೆಲವು ದಾಖಲೆಗಳನ್ನ ಕೂಡ ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಅಪೋಲೋ ಫಾರ್ಮಸಿಗೆ ತೆರಳಿ ಈತ ಮೆಡಿಸಿನ್ ಸ್ಟಾಕ್ ಅನ್ನ ಇಳಿಸ್ಕೊಳ್ತಿದ್ದರಿಂದ ಆನ್ಲೈನ್ ಡೆಲಿವರಿಯನ್ನ ಕೂಡ ಈತ ಮಾಡ್ತಾ ಇದ್ದ. ಹಾಗಾಗಿ ಕಳೆದ 1 ತಿಂಗಳಿಂದ ಯಾರಿಗೆಲ್ಲ ಆನ್ಲೈನ್ ಡೆಲಿವರಿ ಮೆಡಿಸಿನ್ ಗಳನ್ನ ಮಾಡಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ 5 ಜನ ಸಹೋದ್ಯೋಗಿಗಳನ್ನ ವಿಚಾರಣೆ ಮಾಡಿದ್ರು. ಜೊತೆಗೆ ಅವರ ನಂಬರ್ ಗಳನ್ನ ಕೂಡ ಈಗಾಗಲೇ ಪಡೆದುಕೊಂಡಿದ್ದಾರೆ. ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ಚಾನ್ಸಸ್ ಗಳು ಕೂಡ ಕಂಡು ಬರ್ತಾ ಇದೆ. ಒಂದು ಕಡೆ ರೇಣುಕಾಸ್ವಾಮಿ ಅವರ ಮೊಬೈಲ್ ಪತ್ತೆ ಆಗಿಲ್ಲ, ಮತ್ತೊಂದು ಕಡೆ ಇಲ್ಲಿ ಆ ಮೆಡಿಸಿನ್ ನ ಆನ್ಲೈನ್ ಡೆಲಿವರಿ ಮಾಡ್ತಿದ್ದರಿಂದ ಆ ಒಂದು ಆಯಾಮದಲ್ಲೂ ಕೂಡ ಈಗ ಇಲ್ಲಿಗೆ ಬಂದಂತಹ ಒಂದು ತನಿಖಾ ತಂಡ ಏನಿದೆ ಅವರು ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಅಂದ್ರೆ ಬೇರೆ ಒಂದು ಕಾರಣ ಇರ್ಬೋದು, ಆ ಮೆಸೇಜ್ ಅನ್ನ ಹೊರತುಪಡಿಸಿ ಬೇರೆ ಯಾವುದಾದ್ರೂ ಕಾರಣ ಇರ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ಈಗಾಗಲೇ 3-4 ಕಡೆಗಳಲ್ಲಿ ವಿಚಾರಣೆಯನ್ನ ಮಾಡಿದ್ದಾರೆ. ಜೊತೆಗೆ ಸಾಕಷ್ಟು ಡಾಟಾಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡಿದ್ದಾರೆ. ಸಭಾ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.